ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸೆಕೆಂಡ್ ಇಯರ್ ಫೋರ್ತ್ ಸೆಮ್ ಸಿಲೆಬಸ್ ಏನು? ಫೋರ್ತ್ ಸೆಮ್ಮಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಬರುತ್ತೆ, ಎಷ್ಟು ಥಿಯರಿ ಬರುತ್ತೆ, ಎಷ್ಟು ಲ್ಯಾಬ್ ಬರುತ್ತೆ, ಆಡಿಟ್ ಕೋರ್ಸ್ ಎಷ್ಟು, ಎಲ್ಲದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮೊ ಚಾನಲ್. ಇದು ನಮ್ಮ ಡಿಪ್ಲೊಮೊ ಚಾನಲ್, ನಮ್ಮಿಂದ ನಿಮಗಾಗಿ ಫಾರ್ ಆಲ್ ದ ಡಿಪ್ಲೊಮೊ ಸ್ಟೂಡೆಂಟ್ಸ್. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಎಲ್ಲ ಅಪ್ಡೇಟ್ಸು ಥ್ರೂಔಟ್ ಯುವರ್ ಡಿಪ್ಲೊಮೊ ಪ್ರೊವೈಡ್ ಮಾಡ್ತೀನಿ, ಹಾಗೆ ಡಿ.ಸಿ.ಟಿ ಅಪ್ಡೇಟ್ಸು ಪ್ರೊವೈಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಫೋರ್ತ್ ಸೆಮ್ ಎಲೆಕ್ಟ್ರಾನಿಕ್ಸ್ ಸಿಲೆಬಸ್ ಏನು ನೋಡ್ತಾ ಇದ್ದೀರಾ, ನಿಮ್ಗೇನು ಗೊತ್ತಿಲ್ಲ ಅಂತಂದರೆ ಇದು ನೋಡಿದ್ರೆ ಕಂಪ್ಲೀಟ್ ಫೋರ್ತ್ ಸೆಮ್ ಸಿಲೆಬಸ್ ಇಲಿಸ್ಟ್ರೇಟ್ ಮಾಡ್ತೀನಿ. ಎಷ್ಟು ಥಿಯರಿ ಬರುತ್ತೆ ಎಲ್ಲಾನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ಇವಾಗ ಫಸ್ಟ್ ನೋಡೋದಾದ್ರೆ ನೋಡಿ, ಇಲ್ಲಿ ದಿಸ್ ದ ಫೋರ್ತ್ ಸೆಮ್ ಸಿಲೆಬಸ್. C20 ಸಿಲೆಬಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಥರ್ಡ್ ಸೆಮ್ ಅಲ್ಲಿ ಪಾಸ್ ಆಗಿದ್ರೆ ಫೋರ್ತ್ ಸೆಮ್ ಬಂದಾಗ ಸೇಮ್ ಪ್ಯಾಟರ್ನ್ ಬರುತ್ತೆ. ಓಕೆ, ಅಂದ್ರೆ ನಿಮಗೆ C20 ಸಿಲೆಬಸ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಫೋರ್ತ್ ಸೆಮ್ ಅಲ್ಲಿ 4 ಸಬ್ಜೆಕ್ಟ್ ಇರುತ್ತೆ. 4 ಸಬ್ಜೆಕ್ಟು ಪ್ರಾಕ್ಟಿಕಲ್ಲು, ಅಂದ್ರೆ ಥಿಯರಿ ಎಕ್ಸಾಮ್ ಬರಲ್ಲ ನಿಮಗೆ, ಪ್ಲಸ್ 1 ಆಡಿಟ್ ಕೋರ್ಸ್ ಬರುತ್ತೆ. ನೋಡಿ ಇಲ್ಲಿ ಸಬ್ಜೆಕ್ಟ್ 1 PCB ಡಿಸೈನ್ ಫ್ಯಾಬ್ರಿಕೇಶನ್, ಲ್ಯಾಬು. ಓಕೆ, ಲ್ಯಾಬ್ ಅಂತ ಹೆಂಗೆ ಗೊತ್ತಾಗುತ್ತೆ, ಪ್ರಾಕ್ಟಿಕಲ್ 4 ಅವರ್ ಬರುತ್ತೆ ಇಲ್ಲಿ. ಹಂಗಾರೆ ಥಿಯರಿ ಇಲ್ಲೋ ಸರ್ ಅಂದ್ರೆ ಇದೆ ಓನ್ಲಿ ಇಂಟರ್ನಲ್ಸ್. ಸಬ್ಜೆಕ್ಟ್ 2 ಬಂದು ವೈರ್ಲೆಸ್ ಕಮ್ಯುನಿಕೇಶನ್ 20 EC 42P. ಸಬ್ಜೆಕ್ಟ್ 3 ಬಂದು ಎಂಬೆಡೆಡ್ ಸಿ ಪ್ರೋಗ್ರಾಮಿಂಗ್ 20 EC 43P. ಸಬ್ಜೆಕ್ಟ್ 4 ಬಂದು ಇಂಡಸ್ಟ್ರಿಯಲ್ ಆಟೋಮೇಷನ್ 20 EC 44P. ಈ 4 ಪ್ರಾಕ್ಟಿಕಲ್ ಆದ್ರೆ ಆಡಿಟ್ ಕೋರ್ಸ್ ಒಂದೇ ಒಂದು ಆಡಿಟ್ ಕೋರ್ಸ್ ಬರುತ್ತೆ. AU ಅಂದ್ರೆ ನೋಡಿ, AU ಅಂದ್ರೆ ಆಡಿಟ್ ಕೋರ್ಸ್ ಅಂತ. ಆಮೇಲೆ PC ಅಂತಂದ್ರೆ ಪ್ರೋಗ್ರಾಮ್ ಕೋರ್ಸ್ ಅಂತ, ಅಂದ್ರೆ ಪ್ರೋಗ್ರಾಮ್ ರಿಲೇಟೆಡ್ ಸಬ್ಜೆಕ್ಟ್ ಅಂತ. ಸೊ AU ಅಂದ್ರೆ ಆಡಿಟ್ ಕೋರ್ಸ್. ಆಡಿಟ್ ಕೋರ್ಸ್ ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದು ಬಂದು ಥಿಯರಿ, ಇದೊಂದೇ ಥಿಯರಿ. ಅದು ಬಂದು ಇಂಟರ್ನಲ್ಲು, ಇವೆಲ್ಲ ಪ್ರಾಕ್ಟಿಕಲ್, ದಟ್ ಈಸ್ ಲ್ಯಾಬ್ ಅಂತ ಕರಿತೀವಿ. ಓಕೆ, C20 ಸಿಲೆಬಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಥಿಯರಿ ಮತ್ತೆ ಲ್ಯಾಬ್. ಓಕೆ, CIE ಥಿಯರಿ ಬಂದು 50 ಮಾರ್ಕ್ಸ್ ಇರುತ್ತೆ, ಲ್ಯಾಬ್ಗೆ 60 ಮಾರ್ಕ್ಸ್ ಇರುತ್ತೆ. SEE ಥಿಯರಿ ಬಂದು 50 ಮಾರ್ಕ್ಸ್ ಬರುತ್ತೆ, ಲ್ಯಾಬ್ ಬಂದು 40 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲ್ಲು 100 ಮಾರ್ಕ್ಸ್ ಬರುತ್ತೆ, ಟೋಟಲ್ಲು 100 ಮಾರ್ಕ್ಸ್ ಬರುತ್ತೆ. ಅಂದ್ರೆ 100 ಮಾರ್ಕ್ಸ್ನ ಥಿಯರಿ ಆದರೆ ಈ ಥರ 50-50 ಡಿವೈಡ್ ಮಾಡ್ತಾರೆ. ಲ್ಯಾಬ್ ಆದರೆ ಇಂಟರ್ನಲ್ 60, ಎಕ್ಸ್ಟರ್ನಲ್ 40 ಬರುತ್ತೆ. ಅಂದರೆ ಎಕ್ಸಾಮ್ ಕನೆಕ್ಟ್ ಆಗೋದು 100 ಮಾರ್ಕ್ಸ್ಗೆ, ರೆಡ್ಯೂಸ್ ಮಾಡೋದು 40 ಮಾರ್ಕ್ಸ್ಗೆ. ಅದೇ ನಿಮ್ಗೆ ಇರೋದು ಟೋಟಲ್ ಆಗಿ 4 ಸಬ್ಜೆಕ್ಟ್ ತಗೊಂಡ್ರೆ ನೋಡಿ ಇಲ್ಲಿ ಕಂಪ್ಲೀಟ್ 100 ಪ್ಲಸ್ 50 ಟೋಟಲ್ 450 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಟೋಟಲ್ 450ಗೆ 180 ಮಾರ್ಕ್ಸ್ ತಗೊಂಡ್ಲೇಬೇಕು. ಅಂದ್ರೆ CIE ಪ್ಲಸ್ SEE ಸೇರಿ 40% ತಗೊಬೇಕು, ಬಿಕಾಸ್ 40 ಮಾರ್ಕ್ಸ್ ಇಸ್ ದ ಪಾಸಿಂಗ್ ಮಾರ್ಕ್ಸ್ ಫಾರ್ C20 ಸಿಲೆಬಸ್. ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀನಿ, ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ಇವಾಗ ನಿಮ್ಗೆ ಬರೋದು 4 ಸಬ್ಜೆಕ್ಟು, 4 ಲ್ಯಾಬೇ. ಥಿಯರಿ ಇಂಟರ್ನಲ್ ಬರುತ್ತೆ, ಲ್ಯಾಬು ಎಕ್ಸ್ಟರ್ನಲ್ ಬರುತ್ತೆ, ಆಮೇಲೆ ಒಂದು ಆಡಿಟ್ ಕೋರ್ಸು, ಥಿಯರಿ ಬರುತ್ತೆ, ಎಕ್ಸಾಮ್ ಇರಲ್ಲ ಅದಕ್ಕೆ. ಸೊ 4 ಪ್ರಾಕ್ಟಿಕಲ್ ಎಕ್ಸಾಮು, ತುಂಬ ಅದೃಷ್ಟ ಮಾಡಿದ್ದೀರಾ. ಸೊ ಇವಾಗ ಸಬ್ಜೆಕ್ಟ್ ವೈಸ್ ಇಂಡಿವಿಜುವಲ್ ಆಗಿ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಸಬ್ಜೆಕ್ಟ್ ಬಂದು 20 EC 41P PCB ಡಿಸೈನ್ ಫ್ಯಾಬ್ರಿಕೇಶನ್. ಸೊ ಇಲ್ಲಿ ನಿಮಗೆ ಸ್ಕೀಮ್ ಆಫ್ ಎಲೆಕ್ಷನ್ ಯಾವ ಥರ ಬರುತ್ತೆ, ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ 100 ಮಾರ್ಕ್ಸ್ ಅಂತಂದರೆ 60 ಮಾರ್ಕ್ಸ್ ಇಂಟರ್ನಲ್ ಬರುತ್ತೆ, 40 ಮಾರ್ಕ್ಸ್ ಎಕ್ಸ್ಟರ್ನಲ್ ಬರುತ್ತೆ. ಓಕೆ, ಆ 60 ಮಾರ್ಕ್ಸ್ ಬಂದು 3 ಸ್ಕಿಲ್ ಟೆಸ್ಟ್, 3 ರಿಟರ್ನ್ ಟೆಸ್ಟ್ ಬರುತ್ತೆ. CIE ರಿಟರ್ನ್ ಟೆಸ್ಟ್ 1, ಆಮೇಲೆ 2 ಸ್ಕಿಲ್ ಟೆಸ್ಟ್ ಬರುತ್ತೆ. ಓಕೆ, ಸೊ ಇದು ಸೇಮ್ ಪ್ಯಾಟರ್ನ್ ಅನ್ನು ರಿಮೈನಿಂಗ್ 3 ಸಬ್ಜೆಕ್ಟ್ಸ್ಗೂ ಫಾಲೋ ಅಪ್ ಆಗುತ್ತೆ. ಅಂದರೆ ಇಂಟರ್ನಲ್ ಬಂದು 60 ಮಾರ್ಕ್ಸು, ಎಕ್ಸ್ಟರ್ನಲ್ ಬಂದು 40 ಮಾರ್ಕ್ಸು. ಅಂದರೆ ನಿಮಗೆ ಟೆಸ್ಟ್ ಕಂಡಕ್ಟ್ ಆಗೋದು ಮೀನ್ಸ್ ಎಕ್ಸಾಮ್ ಕಂಡಕ್ಟ್ ಆಗೋದು 100 ಮಾರ್ಕ್ಸ್ಗೆ, ರೆಡ್ಯೂಸ್ ಆಗೋದು 40 ಮಾರ್ಕ್ಸ್ಗೆ. ಸೊ 60 ಪ್ಲಸ್ 40 ಬಂದು 100 ಆಗುತ್ತೆ. ದಿಸ್ ಇಸ್ ದ ಪ್ಯಾಟ್ರನ್. ಓಕೆ, ಇವಾಗ ಅದೇ ಥರ 20 EC 42P ವೈರ್ಲೆಸ್ ಕಮ್ಯುನಿಕೇಶನ್ ನೋಡೋದಾದ್ರೆ ಸೇಮ್ 3 ರಿಟರ್ನ್ ಟೆಸ್ಟು, 2 ಸ್ಕಿಲ್ ಟೆಸ್ಟು, 1 ಪೋರ್ಟ್ಫೋಲಿಯೋ ಎವಾಲ್ಯೂಯೇಷನ್. ಇದು ಅಷ್ಟೇ, ಇಂಟರ್ನಲ್ 60, ಎಕ್ಸ್ಟರ್ನಲ್ 40, ಟೋಟಲ್ 100 ಬರುತ್ತೆ ನಿಮಗೆ. ಸಿಮಿಲರ್ಲಿ 20 EC 43P ಎಂಬೆಡೆಡ್ ಸಿ ಪ್ರೋಗ್ರಾಮಿಂಗ್ ಬರುತ್ತೆ. ಇದರಲ್ಲೂ ಅಷ್ಟೇ 3 ರಿಟರ್ನ್ ಟೆಸ್ಟು, 2 ಸ್ಕಿಲ್ ಟೆಸ್ಟು, 1 ಪೋರ್ಟ್ಫೋಲಿಯೋ ಎವಾಲ್ಯೂಯೇಷನ್ ಬರುತ್ತೆ 10 ಮಾರ್ಕ್ಸ್ಗೆ. ಸೊ ಇಂಟರ್ನಲ್ CIE ಬಂದು 60 ಮಾರ್ಕ್ಸು, ಎಕ್ಸಾಮ್ ಬಂದು 40 ಮಾರ್ಕ್ಸು. ಅಂದರೆ 100 ಮಾರ್ಕ್ಸ್ ಕಂಡಕ್ಟ್ ಮಾಡಿ 40 ಕನ್ವರ್ಟ್ ಮಾಡ್ತಾರೆ. ಟೋಟಲ್ ಆಗಿ 100 ಮಾರ್ಕ್ಸ್ ಬರ್ 60 ಪ್ಲಸ್ 40 ಬಂದು 100 ಮಾರ್ಕ್ಸ್ ಬರುತ್ತೆ. ಲಾಸ್ಟ್ ಸಬ್ಜೆಕ್ಟ್ 20 EC 44P ಇಂಡಸ್ಟ್ರಿಯಲ್ ಆಟೋಮೇಷನ್, ಸೇಮ್ ಪ್ಯಾಟರ್ನ್ ಹೇಳಿದ್ನಲ್ಲ, ಎಲ್ಲ 4 ಸಬ್ಜೆಕ್ಟ್ ಸೇಮ್ ಪ್ಯಾಟರ್ನ್ ಬರುತ್ತೆ. CIE ರಿಟರ್ನ್ ಟೆಸ್ಟ್ 1, ರಿಟರ್ನ್ ಟೆಸ್ಟ್ 2, ರಿಟರ್ನ್ ಟೆಸ್ಟ್ 3, 2 ಸ್ಕಿಲ್ ಟೆಸ್ಟು, 1 ಪೋರ್ಟ್ಫೋಲಿಯೋ ಎವಾಲ್ಯೂಯೇಷನ್, ಅಂದರೆ ರೆಕಾರ್ಡ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಅದಾದಮೇಲೆ ಇಂಟರ್ನಲ್ 60 ಮಾರ್ಕ್ಸು, ಎಕ್ಸ್ಟರ್ನಲ್ 40 ಮಾರ್ಕ್ಸು, ಟೋಟಲ್ ಬಂದು 100 ಮಾರ್ಕ್ಸ್ ಆಗುತ್ತೆ, 400 ಮಾರ್ಕ್ಸ್ ಆಗುತ್ತೆ. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಡಿಟ್ ಕೋರ್ಸ್ ಅಂತ ಹೇಳಿ ನೋಡಿ, ಆಡಿಟ್ ಕೋರ್ಸ್ ಅಂತ. ಇದು ಆಡಿಟ್ ಕೋರ್ಸ್ ಅಂತಂದ್ರೆ ಇಂಟರ್ನಲ್ ಮಾತ್ರ ಕನ್ಸಿಡರೇಷನ್ ಆಗುತ್ತೆ, ಎಕ್ಸಾಮ್ ಇರಲ್ಲ. ಸೊ ಇದರಲ್ಲಿ CIE ಮಾತ್ರ ಕೌಂಟಬಲ್ ಆಗುತ್ತೆ, ಬಟ್ ಇದು ನಿಮಗೆ ರಿಸಲ್ಟ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಅಂದ್ರೆ ಪರ್ಸೆಂಟೇಜ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದು ನೆಗ್ಲೆಕ್ಟ್ ಮಾಡಬೇಡಿ, ಇದರಲ್ಲೂ ಓದಿ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ನಿಮಗೆ. ಸೊ 20 EC 45T ಅಂದ್ರೆ ಥಿಯರಿ ಅಂತ. ಸೊ ಇದು ಬಂದು ಓನ್ಲಿ ಇಂಟರ್ನಲ್, SEE ಇಲ್ಲ ನೋಡಿ, SEE ಇಲ್ಲ ಇಲ್ಲಿ ನಮಗೆ. ಓಕೆ, ಸೊ 3 ರಿಟರ್ನ್ ಟೆಸ್ಟ್ ಬರುತ್ತೆ, 1 MCQ, 1 ಓಪನ್ ಬುಕ್ ಟೆಸ್ಟ್. ಓಕೆ, ಸೊ ಇದ್ರ ಆವರೇಜ್ ಬರುತ್ತೆ ನಿಮ್ಗೆ ಇಲ್ಲಿ ಟೋಟಲ್ 30 ಪ್ಲಸ್ 20 50 ಆಗುತ್ತೆ ನಿಮಗೆ. ಓಕೆ, ಸೊ 3 ರಿಟರ್ನ್ ಟೆಸ್ಟ್ ಆವರೇಜ್ ತಗೊಂತೀವಿ, ಆಮೇಲೆ 30 ಆವರೇಜ್ ತಗೊಂಡು 30 ಮಾಡ್ತೀವಿ,
MCQ ಓಪನ್ ಬುಕ್ನ 20 ಮಾಡಿ 20 ಕನ್ಸಿಡರ್ ಮಾಡಿಬಿಟ್ಟು 30 + 20 50 ಆಗುತ್ತೆ. ಓನ್ಲಿ ಇಂಟರ್ನಲ್ ಮಾತ್ರ ಬರುತ್ತೆ, ಎಕ್ಸ್ಟರ್ನಲ್ ಬರಲ್ಲ. ಇದು ಒಂದೇ ಸಪರೇಟು, ರಿಮೈನಿಂಗ್ 4 ಸೇಮ್ ಬರುತ್ತೆ ನಿಮಗೆ. ಓಕೆ, ಸೊ ಇವಾಗ ನೀವು ರಿಮೈನಿಂಗ್ 4 ಒಂದೇ ಪ್ಯಾಟರ್ನ್ ಬರುತ್ತೆ, ದಟ್ ಈಸ್ CIE ಅಂಡ್ SEE. ನೋಡಿ ಇಲ್ಲಿ 4 ಸಬ್ಜೆಕ್ಟ್ಗೂ ಒಂದೇ ಪ್ಯಾಟರ್ನ್ ಬರುತ್ತೆ. ರಿಟರ್ನ್ ಟೆಸ್ಟ್ 1, ರಿಟರ್ನ್ ಟೆಸ್ಟ್ 2, ರಿಟರ್ನ್ ಟೆಸ್ಟ್ 3. ಈ 3 ರಿಟರ್ನ್ ಟೆಸ್ಟ್ ನಿಮಗೆ 80 ಮಿನಿಟ್ಸ್ ಕಂಡಕ್ಟ್ ಆಗುತ್ತೆ. ಓಕೆ, ಕರೆಸ್ಪಾಂಡಿಂಗ್ ವೀಕ್ ಟೆಸ್ಟ್ ಅಂತ ಕೊಟ್ಟಿದ್ದಾನೆ, ಸಿಲೆಬಸ್ ಪ್ರಕಾರ ಮಾಡ್ತಾರೆ. ಮತ್ತೆ ಈಚ್ ಟೆಸ್ಟ್ ಬಂದು 30 ಮಾರ್ಕ್ಸ್ ಬರುತ್ತೆ. ಇದು 30, ರಿಟರ್ನ್ ಟೆಸ್ಟ್ 30, ರಿಟರ್ನ್ ಟೆಸ್ಟ್ 30. ಇವು 3 ಆವರೇಜ್ ತಗೊಂತಾರೆ. ಆವರೇಜ್ ತಗೊಂಡು 30 ಮಾರ್ಕ್ಸ್ ಬರುತ್ತೆ ನಿಮಗೆ. ಯಾಕಂದ್ರೆ 60 ಮಾರ್ಕ್ಸ್ ಬರಬೇಕಲ್ಲ, 60 ಮಾರ್ಕ್ಸ್ ಆ ಥರ ಡಿವೈಡ್ ಆಗುತ್ತೆ. ಅಂದರೆ ಈ 3 ರಿಟರ್ನ್ ಟೆಸ್ಟ್ ಆವರೇಜ್ ಬಂದು 30 ಮಾರ್ಕ್ಸ್ ಆಗುತ್ತೆ. ಆಮೇಲೆ ಸ್ಕಿಲ್ ಟೆಸ್ಟ್ 1 ಮಾಡ್ತಾರೆ, ಸ್ಕಿಲ್ ಟೆಸ್ಟ್ 2 ಮಾಡ್ತಾರೆ. ಆ ಸ್ಕಿಲ್ ಟೆಸ್ಟ್ಗೆ ಸಪರೇಟ್ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಇದೆ, ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಓಕೆ, ಇವೆರಡು ಬಂದು 100 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ. 100 ಮಾರ್ಕ್ಸ್ ಕಂಡಕ್ಟ್ ಮಾಡಿ ಎರಡೂ ಆವರೇಜ್ ತಗೊಂಡು 20 ರೆಡ್ಯೂಸ್ ಮಾಡ್ತಾರೆ. ಅಂದ್ರೆ 100 ಆವರೇಜ್ ತಗೊಂಡು 20 ರೆಡ್ಯೂಸ್ ಮಾಡ್ತಾರೆ. ಸೊ 30 + 20, ಇದು 30 ಬಂತು, ಇದು 20 ಬಂತು. ರಿಮೈನಿಂಗ್ 10 ಮಾರ್ಕ್ಸ್ ಏನು ಅಂತಂದ್ರೆ ಪೋರ್ಟ್ಫೋಲಿಯೋ ಕಂಟಿನ್ಯೂಸ್ ಎವ್ಯಾಲ್ಯೂಷನ್ ಆಫ್ ಆಕ್ಟಿವಿಟಿ ಥ್ರೂ ರೂಬ್ರಿಕ್ಸ್ ಅಂತ ಇದೆ. ಅಂದ್ರೆ ನೀವು ಏನು ರೆಕಾರ್ಡ್ ಬರೀತೀರಾ, ಇಲ್ಲ ಒಂದು ಆಕ್ಟಿವಿಟಿ ಏನು ಕೊಡ್ತಾರೆ, 13 ವೀಕ್ಸ್ ಬರುತ್ತೆ, 13 ವೀಕ್ ಆಕ್ಟಿವಿಟಿ ಏನು ಕೊಡ್ತಾರೆ ಅದರದ್ದು ಎವ್ಯಾಲ್ಯೂಯೇಷನ್ ಬರುತ್ತೆ ನಿಮಗೆ, ಅದರದ್ದು ಆಕ್ಟಿವಿಟಿ ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ 4th ಸೆಮ್ ಅಲ್ಲಿ ಎವ್ರಿ ವೀಕ್ ಒಂದು ಆಕ್ಟಿವಿಟಿ ಕೊಡ್ತಾರೆ. ಆ ಎವ್ರಿ ವೀಕ್ ಆಕ್ಟಿವಿಟಿ ಕೊಟ್ಟಾಗ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಆ ಎವ್ಯಾಲ್ಯೂಯೇಟ್ ಮಾಡೋದು 13 ಆಕ್ಟಿವಿಟಿನ ಎವ್ಯಾಲ್ಯೂಯೇಟ್ ಮಾಡಿರೋದು ಆವರೇಜ್ ತಗೊಂಡು 10 ಮಾರ್ಕ್ಸ್ ಪ್ರೊವೈಡ್ ಮಾಡ್ತಾರೆ. ದಟ್ ಇಸ್ 10 ಮಾರ್ಕ್ಸ್. ಸೊ 30 + 20 + 30 ಅಂದ್ರೆ 60 ಮಾರ್ಕ್ಸ್ ಬರುತ್ತೆ. ದಿಸ್ ಈಸ್ CIE. ಸೊ CIE ಬಂದು 60 ಮಾರ್ಕ್ಸ್ ಈ ತರ ಬರುತ್ತೆ. 60 ಮಾರ್ಕ್ಸ್ ಆ ತರ ಬರುತ್ತೆ ಅಂದ್ರೆ ದಿಸ್ ಇಸ್ ದ ಕಂಪ್ಲೀಟ್ ವ್ಯೂ. 4 ಸಬ್ಜೆಕ್ಟ್ಗೂ 4 ಸಬ್ಜೆಕ್ಟ್ಗೂ ಇದೇ ತರ ವ್ಯಾಲ್ಯೂಯೇಷನ್ ಆಗೋದು. ಆಮೇಲೆ ಎಕ್ಸಾಮ್ ಬಂದು ನೋಡಿ ಇಲ್ಲಿ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್ SEE 180 ಮಿನಿಟ್ಸ್ ಅಂದ್ರೆ 3 ಅವರ್ಸ್ ಬರುತ್ತೆ. ಆಮೇಲೆ 100 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಮಾಡೋದು 100 ಮಾರ್ಕ್ಸ್ಗೆ, ಬಟ್ ರೆಡ್ಯೂಸ್ ಮಾಡೋದು 40 ಮಾರ್ಕ್ಸ್ಗೆ. ಸೊ ದಿಸ್ ಇಸ್ SEE. ಸೊ 60 CIE, 40 SEE, 60 + 40 100ಗೆ ಎವಾಲ್ಯೂಯೇಟ್ ಮಾಡ್ತಾರೆ. ಸೊ ನಿಮ್ ಟೋಟಲ್ ನೋಡಿ ಇಲ್ಲಿ ಈಚ್ ಸಬ್ಜೆಕ್ಟು 100 100 100 100 400 + 50 450 ಮಾರ್ಕ್ಸ್ಗೆ ಕಂಡಕ್ಟ್ ಆಗುತ್ತೆ. ಸೊ ಇವಾಗ CIE ರಿಟರ್ನ್ ಟೆಸ್ಟ್ 1, ರಿಟರ್ನ್ ಟೆಸ್ಟ್ 2, ರಿಟರ್ನ್ ಟೆಸ್ಟ್ 3 ಬರುತ್ತೆ. ಇದಕ್ಕೆ ಸಿಲೆಬಸ್ ಪ್ಯಾಟರ್ನ್, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು ಅಂತಂದ್ರೆ 3 ಸೆಕ್ಷನ್ ಕೊಡ್ತಾರೆ. 3 ಸೆಕ್ಷನ್ ಅಲ್ಲಿ 2 ಕ್ವಶನ್ ಬರುತ್ತೆ. ಈಚ್ ಕ್ವಶನ್ 10 ಮಾರ್ಕ್ಸ್ ಬರುತ್ತೆ. ಇದು 10, ಇದು 10. ಸಬ್ ಕ್ವಶನ್ ಬಂದು 2 ಬರ್ಬೋದು, ಇಲ್ಲ ಒಂದೇ ಬರ್ಬೋದು, ಇಲ್ಲ 3 ಬರ್ಬೋದು. ಸೊ ಇಲ್ಲ ಕ್ವಶನ್ ನಂಬರ್ 1 ಆನ್ಸರ್ ಮಾಡಬೇಕು, ಇಲ್ಲ ಕ್ವಶನ್ ನಂಬರ್ 2 ಆನ್ಸರ್ ಮಾಡಬೇಕು. ಯಾವ್ದನ್ನ ಒಂದು ಕ್ವಶನ್ ಆನ್ಸರ್ ಮಾಡಬೇಕು. ಓಕೆ, ಆನ್ಸರ್ 1 ಫುಲ್ ಕ್ವಶನ್ ಫ್ರಮ್ ಈಚ್ ಸೆಕ್ಷನ್ ಅಂತ ಕೇಳಿದರೆ ಅದನ್ನ ಒಂದು ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ. ಸಿಮಿಲರ್ಲಿ ಸೆಕ್ಷನ್ 2 ಅಲ್ಲಿ ಐದರ್ 3 ಇಲ್ಲ 4, ಸೆಕ್ಷನ್ 3 ಅಲ್ಲಿ ಐದರ್ 5 ಇಲ್ಲ 6. ಸೊ ಇದರಲ್ಲಿ 10 ಮಾರ್ಕ್ಸ್, ಇದರಲ್ಲಿ 10 ಮಾರ್ಕ್ಸ್, ಇದರಲ್ಲಿ 10 ಮಾರ್ಕ್ಸ್ ಅಂದ್ರೆ ಟೋಟಲ್ 30 ಮಾರ್ಕ್ಸ್ ಬರುತ್ತೆ. ಕ್ವಶನ್ ಪೇಪರ್ ಸೆಟ್ ಆಗೋದು 20 20 20. ಯಾಕಂದ್ರೆ 2 ಕ್ವಶನ್ ಬರುತ್ತೆ, ಇದ್ರಲ್ಲಿ 2 ಕ್ವಶನ್ ಬರುತ್ತೆ, ಇದ್ರಲ್ಲಿ 2 ಕ್ವಶನ್ ಬರುತ್ತೆ. ಟೋಟಲ್ 60 ಮಾರ್ಕ್ಸ್ ಸೆಟ್ ಆಗುತ್ತೆ. ಬಟ್ ನೀವು ಬರೀಬೇಕಾದ್ರೆ 30 ಮಾರ್ಕ್ಸ್ಗೆ ಮಾತ್ರ. ಆ 30 ಮಾರ್ಕ್ಸ್ಗೆ ಎಷ್ಟು ತಗೊಂತೀರಾ ಅದು ಆವರೇಜ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ದಿಸ್ ಇಸ್ ದ ಥಿಯರಿ ಟೆಸ್ಟ್ ಪ್ಯಾಟರ್ನ್. ಅರ್ಥ ಆಯ್ತಾ? ಸೊ ಇವಾಗ 4th ಸೆಮ್ ಕಂಪ್ಲೀಟ್ 4 ಸಬ್ಜೆಕ್ಟ್ ಮೇನ್ ಸಬ್ಜೆಕ್ಟ್ಸ್ ಏನಿದೆ ಕಂಪ್ಲೀಟ್ ಲ್ಯಾಬ್ ಅಂತ ಹೇಳಿದೆ. ಸೊ ಇವಾಗ ಲ್ಯಾಬ್ ಅಂದಾಗ ರಿಟರ್ನ್ ಟೆಸ್ಟ್ಗೆ ಈ ತರ ಪ್ಯಾಟರ್ನ್ ಬರುತ್ತೆ, ಕಾಮನ್ ಪ್ಯಾಟರ್ನ್ ಬರುತ್ತೆ, ಅದಕ್ಕೇನು ಸಪರೇಟ್ ಸ್ಕೀಮ್ ಬರಲ್ಲ. ಬಟ್ ಲ್ಯಾಬ್ ಇಂಟರ್ನಲ್ಸ್ ಮಾಡಿದಾಗ 2 ಸ್ಕಿಲ್ ಟೆಸ್ಟ್ ಬರುತ್ತೆ ನಮ್ಗೆ. ಇಲ್ಲಿ 2 ಸ್ಕಿಲ್ ಟೆಸ್ಟ್ಗೆ ಏನ್ ಸ್ಕೀಮ್ ಬರುತ್ತೆ ಅಂತಂದ್ರೆ 1 by 1 ಇಲಿಸ್ಟ್ರೇಟ್ ಮಾಡ್ತಾ ಹೋಗ್ತೀನಿ. ಇವಾಗ ಫಸ್ಟ್ PCB ಡಿಸೈನ್ ತಗೊಂಡ್ರೆ ಅಂದ್ರೆ ಫಸ್ಟ್ ಸಬ್ಜೆಕ್ಟ್ ತಗೊಂಡ್ರೆ CIE ಏನ್ ಬರುತ್ತೆ, SEE ಏನ್ ಬರುತ್ತೆ ನೋಡೋಣ. ನೋಡಿ CIE ಬಂದು 2 ಸ್ಕಿಲ್ ಟೆಸ್ಟ್ ಬಂದು 2 ಸ್ಕಿಲ್ ಟೆಸ್ಟ್ ಬರುತ್ತೆ. CIE ಸ್ಕಿಲ್ ಟೆಸ್ಟ್ 4, CIE ಸ್ಕಿಲ್ ಟೆಸ್ಟ್ 5 2 ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ ಎರಡಕ್ಕೂ ಡಿಫ್ರೆಂಟ್ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಇದೆ. ಇದು ಸಬ್ಜೆಕ್ಟ್ ವೈಸ್ ಬೇರೆ ಆಗ್ತಾ ಹೋಗುತ್ತೆ. ಇನ್ ಡೆಪ್ತ್ ಅಲ್ಲಿ ಹೋಗಲ್ಲ ನಾನು. ಅಂದ್ರೆ ನಿಮಗೆ ಟೆಸ್ಟ್ ಕಂಡಕ್ಟ್ ಮಾಡೋದು 100 ಮಾರ್ಕ್ಸ್. 100 ಮಾರ್ಕ್ಸ್ ಯಾವ ತರ ಡಿವೈಡ್ ಮಾಡ್ತಾರೆ ಅಂತ ಒಂದು ಇಲಿಸ್ಟ್ರೇಷನ್ ಕೊಟ್ಟಿದ್ದೀನಿ ನಾನು ನಿಮ್ಗೆ ಇಲ್ಲಿ. ಅದೇ ಸ್ಕಿಲ್ ಟೆಸ್ಟ್ 4 ನ 100 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ, ಸ್ಕಿಲ್ ಟೆಸ್ಟ್ 5 ನ 100 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ. ದಿಸ್ ಇಸ್ ದ ಸ್ಕೀಮ್. ಓಕೆ, ಇದೇ ತರ ಇದು ಇಂಟರ್ನಲ್ಸ್ ಆದ್ರೆ ಎಕ್ಸ್ಟರ್ನಲ್ಸ್ ಅಂದ್ರೆ SEE ಗೆ ಸಪರೇಟ್ ಬರುತ್ತೆ. ನೋಡಿ SEE ಗೆ 100 ಮಾರ್ಕ್ಸ್ ಈ ತರ ಡಿವೈಡ್ ಮಾಡ್ತಾರೆ ನಿಮಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕೇಳ್ತೀನಿ, ಟೈಪ್ಸ್ ನ PCB ಟೈಪ್ಸ್ ನ ಇಂಡಿಕೇಟ್ ಮಾಡಕ್ಕೆ 10 ಮಾರ್ಕ್ಸ್. ಈ ಸ್ಕೀಮ್ ಬಂದು ಎಕ್ಸಾಮ್ನವರು ಸ್ವಲ್ಪ ಚೇಂಜಸ್ ಮಾಡಬಹುದು, ಇಲ್ಲ ಸೇಮ್ ಸ್ಕೀಮ್ ಅಲ್ಲಿ ನಿಮಗೆ ಕೊಡಬಹುದು. ಓಕೆ, ಸ್ಕಿಮ್ಯಾಟಿಕ್ ಬರೆಯಕ್ಕೆ 15 ಮಾರ್ಕ್ಸ್, ಲೇಔಟ್ ಡಿಸೈನ್ ಬರೆಯಕ್ಕೆ 15 ಮಾರ್ಕ್ಸ್, ರೌಟಿಂಗ್ ಅಂದ್ರೆ ಕಾಂಪೋನೆಂಟ್ ಪ್ಲೇಸ್ ಮಾಡೋದಕ್ಕೆ 10 ಮಾರ್ಕ್ಸ್, ಫ್ಯಾಬ್ರಿಕೇಶನ್ ಮಾಡೋ 10 ಮಾರ್ಕ್ಸ್, ಕಾಂಪೋನೆಂಟ್ ಮೌಂಟಿಂಗ್ ಸಾಲ್ಟಿಂಗ್ ಬಂದು 10 ಮಾರ್ಕ್ಸ್, ಟೆಸ್ಟಿಂಗ್ ಅಂಡ್ ಟ್ರಬಲ್ ಶೂಟಿಂಗ್ 10 ಮಾರ್ಕ್ಸ್ ಆಗುತ್ತೆ, ಮತ್ತೆ ವೈವಾ 20 ಮಾರ್ಕ್ಸ್ ಆಗುತ್ತೆ. ಇವೆಲ್ಲ ಸೇರಿದ್ರೆ 100 ಮಾರ್ಕ್ಸ್ ಆಗುತ್ತೆ. ಈ 100 ಮಾರ್ಕ್ಸ್ ನ ದೇ ವಿಲ್ ರೆಡ್ಯೂಸ್ ಟು 40 ಮಾರ್ಕ್ಸ್. ಸೊ ಇದರಲ್ಲಿ 40 ಮಾರ್ಕ್ಸ್ ಅಂತಂದ್ರೆ ಪಾಸಿಂಗ್ ಮಾರ್ಕ್ಸ್ ಬಂದು 40 ಆದ್ರೆ ಮಿನಿಮಮ್ ಮಾರ್ಕ್ಸ್ ಬಂದು 16 ಬರಲೇಬೇಕು. ಸೊ 16 ಬಂದ್ರೆ ಯು ಆರ್ ಪಾಸ್ ಅಂತ ಕನ್ಸಿಡರೇಷನ್. 16 ಗಿಂತ ಕಡಿಮೆ ಬಂತು ಅಂದ್ರೆ ಯು ಆರ್ ಫೇಲ್ ಅಂತ. ಓಕೆ, ಸೊ ಇದೇ ತರ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಎಲ್ಲಾ ಸಬ್ಜೆಕ್ಟ್ಗೂ ಬರುತ್ತೆ. ಇವಾಗ ಸೆಕೆಂಡ್ ಸಬ್ಜೆಕ್ಟ್ ವೈರ್ಲೆಸ್ ಕಮ್ಯುನಿಕೇಶನ್ ತಗೊಂಡ್ರೆ ಇದು CIE ಬರುತ್ತೆ, SEE ಬರುತ್ತೆ, ಎಲ್ಲದಕ್ಕೂ ಬೇರೆ ಬೇರೆ ಬರುತ್ತೆ. ಎಲ್ಲಾನು ಇಲಿಸ್ಟ್ರೇಟ್ ಮಾಡಿದೀನಿ ನೋಡಿ. ಇದು ಸ್ಕಿಲ್ ಟೆಸ್ಟ್ 4 ವೈರ್ಲೆಸ್ ಕಮ್ಯುನಿಕೇಶನ್, ಸ್ಕಿಲ್ ಟೆಸ್ಟ್ 4 ಸ್ಕೀಮು, ಸ್ಕಿಲ್ ಟೆಸ್ಟ್ 5 ಸ್ಕೀಮು. ನೀವು ನೋಡ್ಕೊಳ್ಳಿ, ಫ್ಯಾಕಲ್ಟಿ ನಿಮಗೆ ಬಂದಾಗ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತಾರೆ, ನಾನು ಎಲ್ಲ ಇವಾಗ ಹೇಳಲ್ಲ.
ಸಿಮಿಲರ್ಲಿ SEE ವೈರ್ಲೆಸ್ ಕಮ್ಯುನಿಕೇಶನ್ SEE ಸ್ಕೀಮು, ಓಕೆ, 100 ಮಾರ್ಕ್ಸ್ಗೆ ಎಕ್ಸಾಕ್ಟ್ಲಿ ಏನೇನು ಅಂತ. ಸಿಮಿಲರ್ಲಿ ಎಂಬೆಡ್ ಸಿಸ್ಟಮ್ ಸಿ ಪ್ರೋಗ್ರಾಮಿಂಗ್, CIE ಏನು, SEE ಏನು ನೋಡಿ. ಇದು ಬಂದು ಸ್ಕಿಲ್ ಟೆಸ್ಟ್ 4ದು ಸ್ಕೀಮು, ಸ್ಕಿಲ್ ಟೆಸ್ಟ್ 5ದು ಸ್ಕೀಮು, ಓಕೆ. ಸಿಮಿಲರ್ಲಿ ಅದರದೇ SEE ಎಂಬೆಡ್ ಸಿ ಪ್ರೋಗ್ರಾಮಿಂಗ್ದು SEE 100 ಮಾರ್ಕ್ಸ್ ಸ್ಕೀಮ್ ಏನು ಬರುತ್ತೆ, ಇದು ಕಂಪ್ಲೀಟ್ ಬರುತ್ತೆ ನಿಮಗೆ. ಸಿಮಿಲರ್ಲಿ 4th ಇಂಡಸ್ಟ್ರಿಯಲ್ ಆಟೋಮೇಷನ್, CIE SEE, ಸ್ಕಿಲ್ ಟೆಸ್ಟ್ 4ದು ಸ್ಕೀಮು, ಸ್ಕಿಲ್ ಟೆಸ್ಟ್ 5ದು ಸ್ಕೀಮು. 100 ಮಾರ್ಕ್ಸ್ಗೆ ಎಷ್ಟೆಷ್ಟು ಬರುತ್ತೆ ಅಂತ, ಏನೇನು ಸ್ಕೀಮ್ ಅಂತ ಇದು ಸಿಲೆಬಸ್ ನೋಡಿ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಗೆ ಒಂದು ವ್ಯೂ ಕೊಡ್ತಾ ಇದ್ದೀನಿ. ಸಿಲೆಬಸ್ ಕಾಪಿನ ಕೆಲವು ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿದ್ದೀನಿ, ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯಿನ್ ಮಾಡ್ಕೊಳ್ಳಿ. ಸೊ ಇಂಡಸ್ಟ್ರಿಯಲ್ ಆಟೋಮೇಷನ್ ಸ್ಕೀಮು ಅಂದ್ರೆ SEE ಅಂದ್ರೆ ಎಕ್ಸಾಮ್ ಸ್ಕೀಮು 100 ಮಾರ್ಕ್ಸ್ಗೆ. ಸೊ ನೋಡ್ಕೋಬಹುದು, ನೀವು ಇಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಬಹುದು. ಇದು ನಿಮಗೆ ಫಾಲೋ ಅಪ್ ಆಗುತ್ತೆ, ಇಂಟರ್ನಲ್ಸ್ ಆಗಲಿ ಎಕ್ಸ್ಟರ್ನಲ್ಸ್ ಆಗಲಿ ಇದು ನಿಮಗೆ ಫಾಲೋ ಅಪ್ ಆಗುತ್ತೆ, ಓಕೆ. ಸೊ ಇಷ್ಟು ನಾನು ನಿಮಗೆ ಪ್ರೊವೈಡ್ ಮಾಡಿದ್ದು ಫೋರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 4 ಸೆಮ್ ಸಿಲೆಬಸ್. ಎಷ್ಟು ಸಬ್ಜೆಕ್ಟ್ಸ್ ಬರುತ್ತೆ, ಎಷ್ಟು ಆಡಿಟ್ ಕೋರ್ಸ್ ಬರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಡಿಪ್ಲೊಮೋದು ಪ್ರತಿಯೊಂದು ಅಪ್ಡೇಟ್ಸ್ನಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.